ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಬಿಡದಿ 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 ಯಾಕೆ ಹೇಳ್ತಾ ಇದ್ದೀನಿ 3 ಸಲ ಅಂದ್ರೆ, ಬಿಟ್ಟೆಲ್ಲಿಂದ್ರು ಬಿಡದಿ ಮಾಯಿ ಅಂತ. ನಮ್ಮ ಡಿ ಕೆ ಶಿ ಅವ್ರಿಗೆ ಬಿಡದಿ ಟೌನ್ಶಿಪ್ ಮಾಡಬೇಕು ಅನ್ನುವಂಥ ಮಾಯೆ ಕಾಡ್ಲಿಕ್ಕತ್ತದಂತ ಕಾಣ್ತದೆ. ಯಾಕಂದ್ರೆ ಇರ್ಸಕ್ಕೆ ಬಿದ್ದಾರೋ ಅಥವಾ ನಿಜವಾಗಿಯೂ ರೈತ ಪರ ಇದ್ದಾರೋ ಅಥವಾ ನಿಜವಾಗಿಯೂ ದೊಡ್ಡ ಊರು ಮಾಡ್ಬೇಕಂತ ಅದನ್ನು ಟೌನ್ಶಿಪ್ ಮಾಡಿದ್ರು ಅಧಿಸೂಚನೆ ಹೊರಡಿಸಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಒಂದು ಕಾಲಕ್ಕೆ ಇವರು ಅದನ್ನು ವಿರೋಧ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು. ಇವತ್ತು ಅದನ್ನು ಟೌನ್ಶಿಪ್ ಮಾಡಲಿಕ್ಕೆ ಹೊರಟಿದ್ದಾರೆ. ಎಕರೆಗೆ 2 ಕೋಟಿ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. 9,600 ಎಕರೆ ಭೂಮಿ, ಅದರಲ್ಲಿ ಈಗ 600, 500, 400 ಎಷ್ಟು ಆಗ್ತದೆ ಹೊರತು ಅಧಿಸೂಚನೆ ಹೊರಡಿಸಿದ್ದಾರೆ. ಈಗ ಮಾಡೋದಕ್ಕೆ ಬೆಲೆ ಹಚ್ಚಿದ್ದಾರೆ. ಆದರೆ ರೈತರು ಮಾತ್ರ ತೀವ್ರವಾಗಿ ವಿರೋಧ ಶುರು ಮಾಡಿದ್ದಾರೆ ಕಳೆದ 40-45 ದಿವಸದಿಂದ. ಅದು ಬೇಡ ಬೇಡ ಅವ್ರು ಹೇಳೋದ್ರಲ್ಲಿ ಅರ್ಥದ ರೀ. ಬಹುಸಂಖ್ಯಾತರ ಒಂದು ಅಭಿಪ್ರಾಯ ತಿಳ್ಕೊಬೇಕು. ಆದರೆ ಅವ್ರು ರೈತರು ಅಲ್ಲ ಅನ್ನುವಂಥ ಮಾತನ್ನು ನಮ್ಮ ಡಿ ಕೆ ಶಿ ಅವರು ಮಾತಾಡ್ತಾ ಇದ್ದಾರೆ. ಆದರೆ ರೈತರು ಹೌದು ಅಂತ ಎಚ್ಚರಿಕೆಯವರು ಮಾತಾಡ್ತಿದ್ದಾರೆ ಕುಮಾರಸ್ವಾಮಿಗಳು. ಮತ್ತು ಈ ಕುಮಾರಸ್ವಾಮಿಗಳು 2005-6 ಟೌನ್ಶಿಪ್ ಮಾಡಲಿಕ್ಕೆ ಯಾಕೆ ಹೊರಟ್ರಪ್ಪ ಇವರು? ಇವತ್ತು ಅದಕ್ಕೆ ಒಪ್ಪಿಗೆ ಕೊಡುವಂಥವ್ರು, ರೈತರ ಜೊತೆ ಇರುವಂಥವ್ರು ಆವತ್ತು ಯಾಕೆ ಮಾಡ್ಲಿಕ್ಕೆ ಹೋದರು? ಆವತ್ತು ವಿರೋಧ ಬಂದಿದ್ದು ಅವ್ರಿಗೆ, ಅದಕ್ಕೆ ಬಿಟ್ಟರು ಅಂತ. ಇವತ್ತು ಅದನ್ನು ಪ್ರಪೋಸ್ ಮಾಡ್ತಾ ಇದ್ದಾರೆ. ಹೌದಪ್ಪ, ರೈತರದ್ದು ಕರೆಕ್ಟ್ ಐತಿ, ನೀವು ಬಿಡಬೇಕು ಅಂತೇಳಿ. ನಾ ಯಾಕೆ ಮಾತ್ರ ಹೇಳ್ತಾ ಇದ್ದೀನಪ್ಪ ಅಂದರೆ, H.D. ಕುಮಾರಸ್ವಾಮಿಗಳಾಗಿರ್ಬೋದು, ಡಿ ಕೆ ಶಿ ಅವರಾಗಿರ್ಬೋದು. ಹೌದು, ರಾಜಕೀಯ ಪ್ರಬಲ ಅಲ್ಲಿ ಇಬ್ಬರು ವೈರಿಗಳನ್ನು, ಅದರಲ್ಲಿ 2 ಮಾತಿಲ್ಲ. ತಮ್ಮ ರಾಜಕೀಯಕ್ಕಾಗಿ ಅಲ್ಲಿ ರೈತರ ಬದುಕನ್ನು ಗುರಿ ಮಾಡೋದು ಯಾಕಂತ. ಅಲ್ಲಿ ಯಾರೋ ಕೆಲವು ಇರ್ಬೋದು, ದೊಡ್ಡ ರೈತರು ತಮಗೆ ಮಾಡಲಿಕ್ಕಾಗಲ್ಲ, ಅದಕ್ಕೆ ಮಾರಿ ಹೋಗ್ತಿರ್ಬೋದು. ಅಂಥ ಭೂಮಿ ತೊಗೊಂಡ್ರೆ ಯಾರು ಬೇಡ ಅಂತಾರೆ. ಅದು ಟೌನ್ಶಿಪ್ ಆಗಬೇಕಾಗಿತ್ತಪ್ಪ ಅಂತ ದೊಡ್ಡ ಬೇಕಾಗಿತ್ತು. ಒಪ್ಪು ನಾವು ಮಾತನ್ನು ಕಾಲಕ್ಕೆ ತಕ್ಕಂಗೆ ತಾನೇ ಪರಿವರ್ತನೆ ಆಗ್ತದೆ ರೀ. ಬೆಂಗಳೂರು ಬೆಳೆದಿದ್ದು, ಅದ್ರ ದಿಲ್ಲಿ ಯಾವುದೇ ಬೆಳೆದಿದ್ದು ಜನರ ಅನಿವಾರ್ಯತೆ ಬೆಳಗೋದು ಹೋಗ್ತಿರ್ತಾವೆ. ಇವತ್ತು ಜನರಿಗೆ ಅನಿವಾರ್ಯ ಆದರೆ ತಾನೇ ಆಗೇ ಆಗ್ತದೆ. ಆದರೆ ರೈತರಲ್ಲಿ ಒಪ್ತಾ ಇಲ್ಲ ಅಂದ್ರೆ ಅವ್ರು ಇವತ್ತು ಅನೇಕ ರೈತರು ಇಂಟರ್ವ್ಯೂ ನಾವು ನೋಡ್ತಾ ಇದ್ವಿ. ಅನೇಕ ರೈತರು ಹೇಳ್ತಾ ಇದ್ದಾರೆ, ನಾವು ಚೆನ್ನಾಗಿದ್ದೀವಿ ರೀ, ಭೂಮಿ ಚಲೋದ ಇಲ್ಲ, ಫಲವತ್ತದ. ಅನೇಕ ವೀಡಿಯೋಗಳು ನಿಮ್ಮ ಮುಂದೆ ಬಿಡ್ಬೋದು ನಾವು. ಅದನ್ನು ಜನಕ್ಕೆ ಬೇಕಾಗ್ಯದಲ್ಲ ಜನ. ಅದರಲ್ಲೂ ಇವತ್ತು ಒಂದದನ್ನು ರಾಜಕೀಕರಣ ಮಾಡ್ತಾ ಇದ್ದಾರೆ 2 ಕಡೆಯಿಂದಾಗ. ಸಹಜವಾಗಿ ಕೆಲವೊಮ್ಮೆ ಇಂಟರ್ವ್ಯೂ ಮಾಡಿದಾಗ ಉಳಿಬೇಕು ಅನ್ನೋಂಥ ಕುಮಾರಸ್ವಾಮಿಗಳ ಕಡೆ ಇದ್ದಂಥ ಅವ್ರು ಇಂಟರ್ವ್ಯೂ ಬಂದಿರ್ಬೋದು. ಯಾಕೆಂದ್ರೆ ಇವರು ರೈತರಲ್ಲಿನೂ ನಾವು ಹೌದಪ್ಪ ಒರಿಜಿನಲ್ ಇವರಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಂಗಂತೇಳಿ ಅಲ್ಲಿ ರೈತರ ಸುಳ್ಳಂತೂ ಹೇಳಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ರೈತರಲ್ಲಿ ಮ್ಯಾಕ್ಸಿಮಮ್ ಜನಕ್ಕೆ ಇದು ಬೇಡ ಆಗ್ಯದಪ್ಪ, ಟೌನ್ಶಿಪ್ ಬೇಡ ನಮಗೆ ಅಂತೇಳಿ. ಮತ್ತೆಲ್ಲೋ ನೀವು ಬಂಜರು ಭೂಮಿ ಮಾಡಿಕೊಂಡ್ರೆ ಇದು ಫಲವತ್ತಾದ ಭೂಮಿ ಐತಿ, ಇಲ್ಲಿ ಬೇಡ, ನಮ್ಮ ರೈತರು ಬದುಕ್ತಾ ಇದ್ದೀವಿ, ತಿಂಗಳು ಒಳ್ಳೆ ಇನ್ಕಮ್ ಅದ, ಹಾಲು ಹೈನು ಮಾರ್ಕೊಳ್ತೀವಿ, ಹಸುಗಳು ಮತ್ತು ಕರುಗಳು ಸಾಕೊಂಡು ಹೊಂಟಿದ್ದೀವಿ, ನಮ್ಮ ಬದುಕ ನೆಮ್ಮದಿಯಿಂದದ, ನಿಮ್ಮ ಕೋಟಿಗಳು ಬೇಡ ಅಂತ ಅಲ್ಲಿ ರೈತರು ಕೇಳ್ಕೊಳ್ತಾ ಇದ್ದಾರೆ. ರೈತರ ಅನೇಕ ಹೆಣ್ಮಕ್ಳು ಕೇಳ್ತಾ ಇದ್ದಾರೆ, ಎಲ್ಲರೂ ಕೇಳ್ತಾ ಇದ್ದಾರೆ. ಹೀಗಾಗಿ ಬಿಡದಿಯ ಈ ಟೌನ್ಶಿಪ್ಪನ್ನು ಡಿ ಕೆ ಶಿ ಅವರು ಇರಿಸಕ್ಕೆ ಬಂದು ಮಾಡ್ತಾ ಇದ್ದಾರೆ ಅಥವಾ ನಿಜವಾಗಿಯೂ ಅಲ್ಲಿ ರೈತರು ಇಲ್ವಾ? ಆದರೆ ಇಂಟರ್ವ್ಯೂಗಳು ಸಾಕಷ್ಟು ನೋಡಿದಾಗ ರೈತರು ಇದ್ದಾರಲ್ಲಿ, ಫಲವತ್ತು ಭೂಮಿ ಅದ, ಅಡಿಕೆ ತೋಟ ಬೆಳೀತದೆ, ಕಬ್ಬು ಬೆಳೀತಾರೆ, ಭತ್ತ ಬೆಳೀತಾರೆ, ಏನು ನೋಡಿದ್ವಿ ಅದನ್ನೆಲ್ಲ ಭೂಮಿಗಳನ್ನ. ಒಳ್ಳೆ ತರಕಾರಿ ತಯಾರು ಮಾಡಿ ಬೆಂಗಳೂರಿಗೆ ಮಾರ್ಕೊಂಡು ಬರ್ತಾರೆ. ಅವ್ರ ಬದುಕು ಚೆನ್ನಾಗಿ ನೋಡೋದ. ಕೋಟಿಗಳು ತೊಗೊಂಡ್ರೆ ಭೂಮಿ ಮಾರ್ಕೊಂಡು ಅವ್ರು ಹೋಗುವುದಿಲ್ಲೇ ಅನ್ನುವಂಥದ್ದು ಸಹಿತ ಪ್ರಶ್ನೆ ಅದ. ಇವತ್ತು 2 ಕೋಟಿ ಕೊಡ್ತೀರೋ ಎಕರೆಗೆ 3 ಕೋಟಿ ಕೊಡ್ತಿರೋ, ಹಿಂದೊಬ್ರು 15 ಕೋಟಿ ಕೊಡ್ತಾನೆ ಅಂತಿದ್ರು, ಅಷ್ಟು ಕೊಡ್ತಿರೋ ಗೊತ್ತಿಲ್ಲ. ಆದ್ರೆ ಒಮ್ಮೆ ಕಳ್ಕೊಂಡಿರ್ತಂದ್ರೆ ಭೂಮಿ ಸಿಗುವುದಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮತ್ತು ಅದನ್ನು ನಂಬಿ, ಭೂಮಿಯನ್ನು ನಂಬಿ ಬದುಕುವಂಥ ಜನ ಎಲ್ಲಿ ಹೋಗ್ಬೇಕು? ಒಬ್ಬ ಇಂಟರ್ವ್ಯೂರಲ್ಲಿ ಹೇಳಿದ ಪಾಪ ಒಬ್ಬ ವ್ಯಕ್ತಿ, ಅಲ್ರಿ ನಾನು ಭೂಮಿ ಇಲ್ಲ, ನಾನು ಇದನ್ನು ನಂಬ್ಕೊಂಡು ಬದುಕ್ತಾ ಇದ್ದೀನಿ, ಭೂಮಿಗಳು ನಂಬ್ಕೊಂಡು ರೈತರ ನಮ್ಗೆ ಹಸ್ತಾ ಇದ್ದಾರೆ, ಮಾಡ್ತಾ ಇದ್ದೀವಿ, ಮತ್ತು ನಾವೆಲ್ಲಿ ಹೋಗ್ಬೇಕು ಅಂತ ಪ್ರತಿಯೊಬ್ಬರು ಒಂದು ಸಮಸ್ಯೆ ಹೇಳ್ಕೊಳ್ತಾ ಇದ್ದಾರೆ. 45 ದಿವಸ ಜೋರ್ದಾರ್ ನಡೆದ ಹಿಂದೂ ಆಗ್ಯದೇ ಇದು. ನಾವು ಬೇಡಪ್ಪ ನಿಮ್ದು ಟೌನ್ಶಿಪ್ ಬೇಡ ಅಂತ ಹೇಳಿದರು. ಆ ಕುಮಾರಸ್ವಾಮಿ ಕಡೆಗೆ ಅವ್ರು ಒತ್ತಡಕ್ಕೆ ಮಾಡಿದ್ರು. ಆಗದೆ ಇದೇ ಕಾಂಗ್ರೆಸ್ಸಿಗರು ರೈತರ ಪರವಾಗಿ ನಿಂತು ಹೋರಾಟ ಮಾಡಿದ್ರು. ಇವತ್ತು ಈ ಡಿ ಕೆ ಶಿ ಅವ್ರ ವಿರುದ್ಧವಾಗಿ ನಿಂತಿದ್ದೆ ಯಾಕೆ ಅಂತ. ಮತ್ತು ಡಿ ಕೆ ಶಿ ಅವ್ರಿಗೆ ತಿಳ್ಕೊಬೇಕಾಗ್ಯದ, ಈ ಸಂದರ್ಭದಲ್ಲಿ ಬಿಡದಿಯ ಕೈ ಹಾಕೋದು ಸರಿನಾ, ಪಕ್ವಾಗ್ಯದ ಸಮಯ ಅನ್ನೋದು ವಿಚಾರ ಮಾಡಬೇಕಾಗ್ಯದ. ಜನಕ್ಕೆ ಬೇಕಾತಂದ್ರೆ ಮಾಡಿ ಕೊಡ್ರಿ, ಜನ ವಿರೋಧ ಮಾಡೋದು ಯಾಕೆ ಮಾಡ್ತಾಯಿದ್ರಿ? ಅದಕ್ಕೆ ನೀವು ಹೇಳ್ಬೋದೇ, ಇಲ್ಲ ಅವರ
ವಿರೋಧ ಮಾಡೋರು ರೈತರಲ್ಲ ಅಂತ ಸ್ವತಃ ಇಂಟರ್ವ್ಯೂ ಎಷ್ಟಾಗ್ತಾ ಇದ್ದಾರೆ, ಎಷ್ಟು ಜನ ಹೋಗಿ ಬರ್ತಾ ಇದ್ದಾರೆ, ಮಾತಾಡಿಸ್ತಾ ಇದ್ದಾರೆ. ಇದರಲ್ಲಿ ರೈತರು ಹೆಣ್ಮಕ್ಳು ವಿರೋಧ ಮಾಡ್ತಾರೆ, ಪ್ರತಿಯೊಬ್ಬರು ವಿರೋಧ ಮಾಡ್ತಾ ಇದ್ದಾರೆ. ಇದು ಯಾಕಂದ್ರೆ ಇಲ್ಲಿ 2 ವರ್ಷದೊಳಗೆ ಆಲ್ರೆಡಿ ಇವರು ಅಧಿಕಾರ ತೊಗೊಂಡು 10-15 ದಿವಸ ಆಯ್ತು, ಹಿಂಗೆ ದಿನಗಳು ದಾಡ್ತಾ ಇದ್ದಾವ. ಹಿಂಗೆ ಇದು ಬಿಡದಿ ದೊಡ್ಡದಾಯ್ತಪ್ಪ ಅಂದರೆ ಇದು ನಾಳೆ ರಾಜ್ಯದ ಇಡೀ ರೈತರೆಲ್ಲ ಅವ್ರ ಪರ ನಿಂತ್ರಪ್ಪ ಅಂತಂದ್ರೆ ನಾಳೆ ಡಿ ಕೆ ಶಿ ಅವ್ರ ಪರಿಸ್ಥಿತಿ ಏನಾಯಿತು? ಡಿ ಕೆ ಶಿ ಅವ್ರು ಯಾಕೆ ಇದನ್ನು ಗಾಳಿ ಕುದ್ದು ಕೈ ನ್ಯೂಸ್ಕೊಳ್ಳೋದು ಅಂತಾರೆ, ಗಾಳಿ ಕುದ್ದು ಮೈ ನ್ಯೂಸ್ಕೊಳ್ಳೋದು, ಕೈ ನ್ಯೂಸ್ಕೊಳ್ಳೋದು, ಹೆಂಗೆ ಅದಂಗೆ ಆಗ್ತದೆ. ಒಂದು ಎರಡನೇದಲ್ಲಿ ರೈತರಂತೆ ಇದು ಬೇಡಪ್ಪ, ಹಿಂದೆ ಎಚ್ಚರಿಕೆ ಅವ್ರಿಗೆ ವಿರೋಧ ಮಾಡಿ ಬೇಡ ಅಂತಾರೆ, ಈಗ ಬೇಡ ಅಂತಾರೆ. ರೈತರ ವಾದ ಕೇಳೋದ್ರಲ್ಲಿ ಏನದನ್ನು ಒಂದು ಇದನ್ನು ತೊಗೊಳ್ಳೋ ಏನೋ ಅದಕ್ಕೆ ನಾವು ಏನಪ್ಪ ಅಂದ್ರೆ ಈರ್ಷ್ಯಾಗಿ ತೊಗೊಂಡು ನಾವು ಮಾಡೋದನ್ನು ಹಠಕ್ಕೆ ಬಿಡೋದು ಯಾಕೆ? ಅದಕ್ಕಿಂತ ಡಿ ಕೆ ಶಿ ಅವರು ರೈತನ ಕರ್ಕೊಂಡು ಮಾತಾಡಿ ಏನಂತಾರೆ ನೋಡೆ ಅವ್ರು ಬೇಡ ಅಂದ್ರೆ ಬಿಡೋದ್ರಾಗ ಒಳ್ಳೆ ಹೆಜ್ಜೆ ಅದ. ಯಾಕಂದ್ರೆ ಮೊದಲು ಇನ್ನೂ ಸಮಸ್ಯೆಗಳು ಸಾಕಷ್ಟು ಅದಾವೆ ಕರ್ನಾಟಕದ್ದು. ಬಿಡದಿ ಟೌನ್ಶಿಪ್ಪನ ಇದೆ, ರಾಜ್ಯದ ಸಮಸ್ಯೆ ಅಲ್ಲ, ಅಲ್ಲಿ ಜನರ ಸಮಸ್ಯೆ ಅವ್ರು ಪರಿಹರಿಸ್ಬೋದಾರ. ಅವ್ರು ಮಾಡಂದ್ರೆ ಎಲ್ಲರೂ ಕೂಡ ಮಾಡಿದ್ರೆ ಮಾಡಿರಿ, ಬೇಡ ಅಂದ್ರೆ ಬಿಡ್ರಿ. ಜನಕ್ಕೆ ಬೇಕಲ್ರಿ. ನೀವೇನು ಮಾಡ್ತಾಯಿದ್ದೀರಿ, ಊರು ದೊಡ್ಡದಾಗ್ತದೆ, ಹೆಲ್ಪ್ ಆಗ್ತದೆ ರೀ, ಭೂಮಿ ಬೆಲೆ ಬರ್ತದೆ ಅಂತ ಹೇಳ್ತೀರಿ. ಅವ್ರು ಭೂಮಿ ಕಳ್ಕೊಳಕ್ಕೆ ತಯಾರಿಲ್ಲ, ಭೂಮಿ ಹೋದ್ರೆ ನಮಗೆ ಸಿಗೋದಿಲ್ಲ, ಮುಂದಿನ ಹೆಲ್ತ್ ರೇಟ್ ಬರುತ್ತೆ ಅವ್ರ ತಲೆಯಲ್ಲೂ ಇರ್ಬೋದು. ಯಾಕಂದ್ರೆ ರೈತರ ತಲೆಯಲ್ಲೇ ಅಥವಾ ನಮ್ಮ ತಲೆಯಲ್ಲೇ ನಿಮ್ಮ ತಲೆಯಲ್ಲಿ ಏನು ಓಡಾಡ್ತಿರ್ತದೆ ಲಾಭದಿನ ಸಹಜ ಬಾಬು ಅವ್ರಿಗೂ ಅನ್ನಿಸ್ತಾ ಇರ್ಬೋದು ಇವತ್ತು. ಅದಕ್ಕಾಗಿ ಡಿ ಕೆ ಶಿ ಅವರು ಅನಗತ್ಯವಾಗಿ ಬಿಡದಿಯ ಸಮಸ್ಯೆಯನ್ನು ದೊಡ್ಡದು ಮಾಡ್ಕೊಳ್ಳೋಕ್ಕಿಂತಲೂ ರಾಜ್ಯದ ಅನೇಕ ಸಮಸ್ಯೆಗಳಿದ್ದಾವೆ, ಅಲ್ಲೇ ಆ ರೈತರಿಗೆ ಬಿಟ್ಟರೆ ಅದನ್ನು ಸಮಸ್ಯೆ ಅವ್ರಿಗೆ ಬೇಕಾದರೆ ಟೌನ್ಶಿಪ್ ಮಾಡ್ತಾರೆ, ಬರ್ತಾರೆ ನಿಮ್ಮ ಕಡೆ ಕೇಳೋದಲ್ಲ ಮಾಡಿ ನಮಗೆ ಅಂತೇಳಿ ನೋಡ್ರಿ. ಅದನ್ನ ಮೆಜಾರಿಟಿ ಗೊತ್ತಾಗ್ತದೆ ನಿಮಗೂ, ನಿಮ್ಮದೇ ಅಂತ ಸೆಕ್ಯೂರಿಟಿ ಸರ್ವಿಸ್ಗಳಿದ್ದಾವೆ ಮಾಡ್ತಾವೆ. ಅದು ಥ್ರೂ ಎರಡು ಜನ ರೈತರು ಇದ್ದಾರೆ, ಅವ್ರು ಬೇಕಿಲ್ಲ ಬ್ಯಾಡ ಅಂತ ತಿಳ್ಕೊಂಡು ಸಾರ್ವಜನಿಕವಾಗಿ ಮಾತಾಡಿಕೊಂಡು ಅದನ್ನು ಬಗ್ಗೆ ಚಲೋ ಅಂತ ಅನ್ನಿಸ್ತದೆ. ಅದೆಲ್ಲ ಬಿಡ್ಕೊಂಡು ನೀವು ಹಠಕ್ಕೆ ಬಿದ್ದ ನಿಮ್ಮ ಎಚ್ಚರಿಕೆ ಮೇಲಿನ ಸಿಟ್ಟಿಗಾಗಿಯೋ ಅಥವಾ ಆ ಭಾಗದ ಮೈಸೂರು ಭಾಗದ ಆ ಪ್ರದೇಶದಲ್ಲೇ ವಿಶೇಷ ನಿಮ್ಮ ಹಿಡಿತ ಸಾಧಿಸೋದಕ್ಕಾಗಿಯೋ ಇದು ಮಾಡಲಿಕ್ಕೆ ಹೊರಟ್ರೆ ಅಲ್ಲಿ ರೈತರಿಗೆ ಇದು ಬೇಡ ಆಗಿದ್ರೆ ಹಿಡಿತ ಆಗೋದು ಹೆಚ್ಚು, ಹಿಡಿತ ಕಳ್ಕೊಳ್ಳೋದು ಹೆಚ್ಚಾಗತ್ತೆ ಡಿ ಕೆ ಶಿ ಅವರು. ಯಾಕಂದ್ರೆ ಎದುರಾಳಿ ಸಾಮಾನ್ಯರಿಲ್ಲ, ಎಚ್ ಡಿ ಕೆ ಅವರಾತು, ಅವ್ರ ತಂದೆಯವರು ದೇವೇಗೌಡರಾತು, ಒಕ್ಕಲಿಗರಲ್ಲೇ ಅವರು ದೊಡ್ಡ ಲೀಡರ್ಶಿಪ್ ಅದ ಅವರಲ್ಲೇ. ಅದನ್ನು ನೀವು ಹೊಡ್ಕೋಬೇಕಂತ ಬಿಡದಿಗೆ ಬೆನ್ನು ಹತ್ತಿದ್ರಿ ಅಂತ ಅನ್ನಿಸ್ತದೆ. ಆದ್ರೆ ಬಿಡದಿಲ್ಲ ರೈತರು ಅವ್ರ ಪರ ಹೋದ್ರೆ ಏನು ಮಾಡೋರಪ್ಪ ನೀವು? ಅದಕ್ಕಾಗಿ ಅದಕ್ಕಿಂತ ಮುಖ್ಯ ಬಿಡದಿಯಲ್ಲೇ ರೈತರ ಏನು ಹೇಳ್ತಾರೆ, ಒಟ್ಟು ಮೆಜಾರಿಟಿ ಏನು ಹೇಳ್ತಾರೆ, ಅದೇನು ದೊಡ್ಡ ಸೈನ್ಸ್ ಬೇಕಾಗಿಲ್ಲ. ಅದಕ್ಕೆ ನಿಮ್ಮ ರಿಪೋರ್ಟ್ಗಳು ಹೇಳ್ತಾವೆ, ಅದು ಜಗತ್ತು ಜಾಹೀರಾದ್ರು ಮಾಡಿರಿ ಯಾರದಾರ ಏನದಾರ ಅಂತೇಳಿ ಅಧಿಸೂಚನೆ ಹೊರಡಿಸಿರಿ. ಆದರೆ ಡಿಸಿಷನ್ ತೊಗೊಳ್ಳೋದು ಪೂರ್ವದಲ್ಲಿ ಹಲವು ಹೊಸ ರಚನೆ ಮಾಡಿರಿ. ಜೊತೆಗೆ ಈಗಾಗಲೇ ನೀವು ಮೊದಲ ನಿಮ್ಮ ಸರ್ಕಾರ ರಚನೆ ಮಾಡ್ಕೋಬೇಕಾಗಿದೆ, ಇನ್ನೂ ಅರ್ಧೋಟದ ಕೆಲಸ. ಅದ್ರ ಕಡೆ ಲಕ್ಷ್ಯ ಹಾಕಿದ್ರೆ ಒಳ್ಳೊಳ್ಳೆ ಜನರಲ್ಲಿ ಅಡ್ಮಿನಿಸ್ಟ್ರೇಷನ್ ಕೊಟ್ಟರಪ್ಪ ಅಂತಂದ್ರೆ ನಿಮಗೆ ಒಳ್ಳೆಯ ಹೆಸರು ಬರ್ಬೋದು. ಡಿ ಕೆ ಶಿ ಅವರ ಅನಗತ್ಯ ಈ ಸಮಸ್ಯೆಯನ್ನು ಮೈ ಮೇಲೆ ಹೇಳ್ಕೊಳ್ಳೋದ್ರಲ್ಲೇ ನಾಳೆ ನಿಮಗೆ ಆಪತ್ತು ಆಗ್ಬೋದು, ಲಾಭವೂ ಆಗ್ಬೋದು. ನೀವಿಬ್ಬರು ಈಗ ಎಚ್ಚರಿಕೆ ಆಗಿರ್ಬೋದು, ನೀವು ಆಗಿರ್ಬೋದು. ಇಬ್ಬರೊಳಗೆ ಏನದಪ್ಪ ಅಂದ್ರೆ ಒಕ್ಕಲಿಗರ ಮತಗಳ ಮೇಲೆ ಹಿಡಿದು ಸಾಧಿಸೋದದ. ಇದ್ರಾಗ ಎದರಿಂದ ಲಾಭ ಆಗ್ತದೆ ಅನ್ನೋದು ತಿಳ್ಕೊಬೇಕಾಗಿದೆ. ಯಾಕಂದ್ರೆ ಹಿಂದೆ ಕುಮಾರಸ್ವಾಮಿಗಳು ಹಿಂದೆ ಸರಿಯಾಗಿ ಕಾರಣ ಏನಪ್ಪ ಅಂದ್ರೆ ಅಲ್ಲಿ ಮತಗಳು ನಾನು ವಿರೋಧ ಆಗ್ತಾವ ಅನ್ನೋ ಕಾರಣಕ್ಕೆ ಹಿಂದಿಸಿದ್ರು. ಮತ್ತು ಇವತ್ತು ನೀವು ಹಿಂದಿಸಿರೋದು ಅದು ಯೋಗ್ಯ ಇಲ್ಲ. ನಿಮಗೆ ಮ್ಯಾಕ್ಸಿಮಮ್ ಎಲ್ಲ ರೈತರು ರೆಡಿ ಇದ್ದಾರ, ಸಾರ್ವಜನಿಕಗೊಳಿಸ್ರಿ, ಗೊಳಿಸಿ ಮಾಡಿರಿ. ನಿಮಗೆ ಹೇಳ್ಕೊಂಡು ಹೋಗಿಂದಲೂ ದ ಬೆಸ್ಟ್ ಏನಪ್ಪ ಅಂತಂದ್ರೆ ಈಗ ಇದ್ದಂಥದ್ದನ್ನು ಅಲ್ಲಿ ಬಿಟ್ಕೊಂಡು ರೈತರಿಗೆ ಬೇಕಾದ್ರೆ ಮಾಡಿರಿ, ಬೇಡ ಅಂದ್ರೆ ಬಿಡ್ರಿ. ಆದರೆ ರೈತರ ಬದುಕಿನ ಅಥವಾ ಅವ್ರ ಹೊಟ್ಟೆ ಮೇಲೆ ಬಿಡುವಂಥ ಕೆಲಸವನ್ನು ಡಿ ಕೆ ಶಿ ಮಾಡೋದು ಮುಂಬರುವ ದಿನಗಳಲ್ಲಿ ಅವ್ರಿಗೆ ತೊಂದರೆನೂ ಆಗ್ಬೋದು. ರಾಜ್ಯ ಮಟ್ಟದಲ್ಲಿ ರೈತರು ಎದ್ದು ನಿಂತರಪ್ಪ ಅಂತಂದ್ರೆ ಕಷ್ಟ ಆಗ್ತದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಬಿಡದಿ ಮಾಯಿಯನ್ನು ಬಿಟ್ಟಷ್ಟು ಒಳ್ಳೆಯದು, ನೋಡ್ಕೊಂಡು ವಿಚಾರ ಮಾಡಲಿ ಅಂತ ಹೇಳ್ತಾ ಡಿ ಕೆ ಶಿ ಅವ್ರಿಗೆ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ 16 ನ್ಯೂಸ್ ಅರ್ಥ ತಿಳಿಸುತ್ತಿರುವುದು ಸತ್ಯದ ಕೈಗಳೇ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ
ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ವಂದನೆಗಳು.